ಒಂದು CD ಬಿಡುಗಡೆ ಮಾಡ್ತಾ ಇದ್ದೀನಿ. CD ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ರಾಸಲೀಲೆ CD ಅಂತೇಳಿ. ಆದರೆ ನಾನು ಹೇಳ್ತಾ ಇದ್ದೀನಿ, ಇದು ರಾಸಲೀಲೆ CD ಅಲ್ಲ, ಇದು ಅದಕ್ಕಿಂತ ದೊಡ್ಡ ಸ್ಟಾರ್ಟ್ ಅಂತ ಹೇಳ್ರಿ. ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈಗ ಏನಾಗಿದೆ ಅಂದ್ರೆ, ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಅಧಿವೇಶನಕ್ಕೆ ಬರುವಂಥ ಗಣ್ಯಮಾನ್ಯರ ಆತಿಥ್ಯದ ಹೆಸರಲ್ಲಿ ಈ ಜಿಲ್ಲೆಯ ಮಟ್ಟದ ಅಧಿಕಾರಿಗಳು ಹಣ ಸಂಗ್ರಹ ಮಾಡ್ತಾರೆ ಕೆಳಮಟ್ಟದ ಅಧಿಕಾರಿಗಳಿಂದ. ಇವತ್ತು ನಾನು ಒಂದು CD ಬಿಡುಗಡೆ ಮಾಡ್ತಾ ಇದ್ದೀನಿ. CD ಅಂದ ತಕ್ಷಣ ಎಲ್ಲರೂ ತಿಳ್ಕೊಳ್ಳೋದು ರಾಸಲೀಲೆ CD ಅಂತೇಳಿ. ಆದರೆ ನಾನು ಹೇಳ್ತಾ ಇದ್ದೀನಿ, ಇದು ರಾಸಲೀಲೆ CD ಅಲ್ಲ, ಇದು ಅದಕ್ಕಿಂತ ದೊಡ್ಡದಂತೇಳಿ ನನ್ನ ಭಾವನೆ. ಯಾಕಂದ್ರೆ ಈ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವ್ರಿಗೆ ಇಷ್ಟೆಲ್ಲ ಸವಲತ್ತು ಕೊಟ್ಟರು, ಅಧಿಕಾರಿಗಳ ಹಣ ಕ್ರೋಢೀಕರಿಸಿ ಆ ಥರ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೋ, ಇದು ಅದಕ್ಕಿಂತ ದೊಡ್ಡದಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟದ್ದು. ಪಶುಸಂಗೋಪನಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ ಪರಮೇಶ್ವರ್ ನಾಯ್ಕರವರು ಮತ್ತು ಬೆಳಗಾವಿ ಉಪನಿರ್ದೇಶಕರು ಸೇರಿಕೊಂಡು ಗೂಗಲ್ ಮೀಟಿಂಗ್ ಮಾಡಿ ಅವರು ಹಣ ಕೇಳ್ತಿದ್ದಾರೆ. ಏನಪ್ಪ ಅಂದ್ರೆ, ಅವರು ಯಾವ ರೀತಿ ಗೂಗಲ್ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ, ಮೀಟಿಂಗ್ ಪ್ರಾರಂಭ ಆಕೈತಿ. ಮೀಟಿಂಗ್ ಪ್ರಾರಂಭ ಆದ ತಕ್ಷಣ ಸೆಷನ್ ಸಂಬಂಧಪಟ್ಟಂತೆ ಈಗಾಗಲೂ ಎಲ್ಲರೂ ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಪ್ರಿಪ್ರೇಷನ್ ಮಾಡಿರ್ತಕ್ಕಂಥ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ ಅಂತ ದೇ ಆರ್ ಪ್ಲ್ಯಾನ್ಡ್. ಆ ಒಂದು ಎಕ್ಸ್ಪೆಂಡಿಚರ್ ಪಟ್ಟಂತೆ ಈಗಾಗಲೇ ಡಿಸ್ಕಷನ್ ಆಗಿದೆ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ ತಕ್ಷಣ, ಸರ್ ಆಲ್ರೆಡಿ ವಿ ಹ್ಯಾವ್ ಪೇಡ್ ಸರ್, ಓನ್ಲಿ ಸ್ಮಾಲ್ ಅಮೌಂಟ್ ಈಸ್ ಪೆಂಡಿಂಗ್ ಸರ್. ಅದರ ನಂತರ ಅವರೇನು ಹೇಳ್ತಾರೆ ಅಧಿಕಾರಿ, ಮತ್ತು ನೆಕ್ಸ್ಟ್ ವಾಟ್ ಎವರ್ ಈಸ್ ದೇರ್ ಅದನ್ನು ಸೋ ಕ್ಲಿಯರ್ ಮಾಡಿ. ಎಸ್ ಸರ್ ಅದರ ನಂತರ ನಿಪ್ಪಾಣಿ ಅಂತ ಕರೀತಾರೋ, ನಿಪ್ಪಾಣಿ ಅವ್ರು ಹೇಳ್ತಾರೋ, ಸರ್ ನಂದು ಕ್ಲಿಯರ್ ಆಗಿ ಎಲ್ಲ ಸರ್ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ. ಓಕೆ ಕೊಟ್ಟಿದ್ದೀರಾ? ಗೋಕಾಕ್ ಕಮತ್ ಅಂತೇಳಿ ಅಲ್ಲಿ ಡಾಕ್ಟರ್ ಅವ್ರು ಕೇಳ್ತಾರೋ, ಸರ್ ಅರೇಂಜ್ ಮಾಡಿದ್ದೀವಿ ಸರ್, ನಾಳೆ ಕೊಟ್ಟು ಕಳಿಸ್ತೀವಿ ಸರ್. ಹಾಂ, ಗೋಕಾಕ್ ಆ್ಯಂಡ್ ಮೂಡಲ್ಗಿ ಎರಡೂ ಕೊಡ್ತೀವಿ ಸರ್, ನಾಳೆ ಬೆಳಗ್ಗೆ ಬಂದ ಎರಡೂ ಕೊಡ್ತೀವಿ. ಓಕೆ ಈ ರೀತಿ ಗೂಗಲ್ ಮೀಟಿಂಗ್ ಮಾಡಿ ಹಣ ಕ್ರೋಢೀಕರಿಸ್ತಾರೋ. ಸುಮಾರು 15 ಲಕ್ಷ ರೂಪಾಯಿ ವಸೂಲು ಮಾಡ್ತಾರೆ. ಒಂದು ಇಲಾಖೆ ಉದಾಹರಣೆ ಇದೆ, ಎಲ್ಲ ಇಲಾಖೆಯಲ್ಲೂ ಇದೈತೆ. 15 ಲಕ್ಷ ಹಣ ವಸೂಲು ಮಾಡಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು 13 ಲಕ್ಷಗಳನ್ನ ತಮ್ಮ ಕಿಚೆಗೆ ಹಾಕೋತಾರಂತೇಳಿ ದೊಡ್ಡ ದೂರು ಬಂದಿದೆ. ಅದಲ್ಲದೆ ತಮಗೆ ಗೊತ್ತಿರಲಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಬ್ರ್ಯಾಂಡಿ ಅಂಗಡಿಗಳಲ್ಲಿ ಒಂದು ಕ್ವಾರ್ಟ್ರಿಗೆ 30 ರೂಪಾಯಿ ರೇಟ್ ಹೆಚ್ಚುತ್ತಾರೆ. ಯಾಕಂತ ಕೇಳಿದ್ರೆ, ಅಧಿವೇಶನ ನಡೆದೈತಪ್ಪ ಅವ್ರಿಗೆಲ್ಲ ಗಾಳೆ ಮಾಡಿ ಕೊಡ್ಬೇಕಂತೇಳಿ ಬ್ರ್ಯಾಂಡಿ ಅಂಗಡಿ ಮಾಲಕರು ಹೇಳ್ತಾರೆ. ಬೇಕಾದ್ರೆ ಯಾರು ಶಾಸಕರಾದ ಹೋಗಿ ಕೇಳ್ಬೋದು, ಒಂದು ಸ್ವಲ್ಪ ಯಾರಿಗಾರೆ ಸಾದಾ ಅಲ್ಲಿ ಹೋಗಿ ಯಾರು ಗೊತ್ತಾಗೈತಿ, ಅದನ್ನೆಲ್ಲ ತಿಳ್ಕೊಬೇಕು ಗಣ್ಯಮಾನ್ಯರು. ಇವತ್ತು ಏನಾಗಿದೆ ಅಂದ್ರೆ, ಇದು ಮಾಧ್ಯಮಗಳಲ್ಲಿ ಏನು ಸುದ್ದಿ, ಕಳೆದ ವಾರ ನಾನು ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟ ನಂತರ ಎಕ್ಸೈಸ್ ಜಿಲ್ಲೆಗೆ ಒಂದು ಆದೇಶ ಹೊರಡಿಸೈತಿ. ಏನಪ್ಪ ಅಂದ್ರೆ, ಬೆಳಗಾವಿ ವಿಂಟ್ರ್ ಸೆಷನ್ ಅಂದ್ರೆ ಚಳಿಗಾಲ ಅಧಿವೇಶನ ಮುಗಿಯುವವರೆಗೆ ಎಲ್ಲ ಬ್ರ್ಯಾಂಡಿ ಅಂಗಡಿನಲ್ಲಿ MRPಗಿಂತ ರೇಟ್ ಹೆಚ್ಚು ತೊಗೋಬಾರ್ದು ಅಂತೇಳಿ ಈಗಾಗಲೇ ಅಬಕಾರಿ ಇಲಾಖೆ ಒಂದು ಆದೇಶ ಹೊರಡಿಸಿ ಅದಕ್ಕೆ ಕೈ ತೊಗೊಂಡ್ಬಿಟ್ಟೈತೆ. ಅದಕ್ಕೊಂದು ಅಭಿನಂದನೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಇಲಾಖೆಯಲ್ಲಿ ಇದೆ. ಇಲ್ಲಿ ಏನಾಗ್ತೈತೆ, ಅಧಿವೇಶನ ನಡೆದಾಗ ಈ ಕೊಟ್ಟಂಥ ಹಣವನ್ನು ವಸೂಲು ಮಾಡಲಿಕ್ಕೆ ಕಚೇರಿಯ ಅಧಿಕಾರಿಗಳು ಲಂಚದ ರೂಪದಲ್ಲಿ ಹಣವನ್ನು ಮರಳಿ ಪಡೆಯುವಂಥ ವ್ಯವಸ್ಥೆ ಇದೆ. ಆದ್ದರಿಂದ ನಾನು ನಿನ್ನಿನ ದಿವಸ ಮಾನ್ಯ ಸಭಾಧ್ಯಕ್ಷರಿಗೆ ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಭೇಟಿಯಾಗಿ ಈ CD ಎಲ್ಲ ಅವ್ರಿಗೆಲ್ಲ ಕೊಟ್ಟು ಇವತ್ತು ಸಾಯಂಕಾಲ ಒಳಗೆ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳದಿದ್ದಲ್ಲಿ ನಾನು ನಾಳೆ ಸುವರ್ಣಸೌಧ ಮುಂದೆ ಧರಣಿಯನ್ನು ಕೊಂಡುತ್ತಂತ ಅವ್ರಿಗೆಲ್ಲ ಹೇಳಿ ಬಂದಿದ್ದೀನಿ. ಈಗಾಗಲೇ ಅವ್ರು ಏನು ಮಾಡ್ತಾರೋ ಕಾದು ನೋಡಬೇಕು. ಎರಡನೇ ವಿಷಯ, ಅದು ಅತ್ಯಂತ ಈಗ ಅಧಿವೇಶನದಲ್ಲಿ ಭಾಗವಹಿಸುವಂಥ ಗಣ್ಯ ಮಾನ್ಯರುಗಳಿಗೆ ದಿನಭತ್ಯೆಯನ್ನು ಕೊಡ್ತಾರೆ, ಪ್ರಯಾಣ ಭತ್ಯೆಯನ್ನು ಕೊಡ್ತಾರೆ. ಅಷ್ಟೆಲ್ಲ ಕೊಟ್ಟಾಗ ಅವ್ರಿಗೆ ಇಲ್ಲಿ ಊಟ ಜಿಲ್ಲಾಡಳಿತದಿಂದ ಯಾಕೆ ಕೊಡ್ತಾರೋ? ಸಾರ್ವಜನಿಕ ತೆರಿಗೆ ಹಣದಲ್ಲಿ 2ರ 1 ತೊಗೋಬೇಕಿತ್ತು ಕಾನೂನಿದೆ. ಇವತ್ತು ಜಿಲ್ಲಾಡಳಿತ ಕೊಡುವಂಥ ಊಟ ಉಪಹಾರ ಮಾಡಿ ಅಲ್ಲಿ ದಿನಭತ್ಯೆಗಳನ್ನು ತೊಗೋಬಾರ್ದು. ಅಧಿವೇಶನದಲ್ಲಿ ಭಾಗವಹಿಸುವವರು ಸಾರ್ವಜನಿಕರ ತೆರಿಗೆನ ಸುಮಾರು 13 ಒಂದು ಅಧಿವೇಶನ ಏನು ಅದು, ಅದರಲ್ಲಿ 20 ಕೋಟಿಗೆ ಹೆಚ್ಚು ಊಟ ಉಪಹಾರದ ಖರ್ಚಾಗಿದೆ. ಇವ್ರು ಯಾರೂ ಅಲ್ಲಿ ಇದನ್ನು ತೊಗೊಳ್ಳೋದು ಬಿಟ್ಟಿಲ್ಲ, TID ಎಲ್ಲರೂ ತೊಗೊಂಡಿದ್ದಾರೋ. ಆದ್ದರಿಂದ ಸರ್ಕಾರದ ಕಾರ್ಯದರ್ಶಿಯವರಿಗೆ ನಾನು ಹೇಳಿದ್ದೀನಿ, ಅಮ್ಮವ್ರ ನೀವು ಇದಕ್ಕೆ ಏನಾದರೂ ಕಡಿವಾಣ ಹಾಕದೇ ಇದ್ದಲ್ಲಿ ನಾನು ಸರ್ಕಾರದ ಮೇಲೆ ಕೇಸ್ ಮಾಡ್ತೀನೋ. ಆದ್ದರಿಂದ ಇಲ್ಲಿ ಊಟರೇ ಕೊಡ್ರಿ ಒಂದು, ಇದರಲ್ಲಿ ದಿನಭತ್ಯೆ ಕೊಡೋದ್ರೆ ಬಂದ್ ಮಾಡಿರಿ ಒಂದು. ಅಕಸ್ಮಾತ್ ಇಷ್ಟು ಆಗಿಯೂ ಜಿಲ್ಲಾಡಳಿತ ಏನಾದರೂ ಊಟ ಪೂರೈಕೆ ಮಾಡ್ತಾರೆ, ಯಾವ್ಯಾವ ಅಧಿಕಾರಿಗಳು ಆ ಊಟದ ಬಿಲ್ಲಿಗೆ ಸಹಿ ಮಾಡಿದಾರೋ ಅವ್ರ ಪಗಾರದಲ್ಲಿ ಇದನ್ನು ಹಣ ಮುರ್ಕೋರು ಅಂತೇಳಿ ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ದಾಖಲು ಮಾಡ್ತಾನೆ. ಆದ್ದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮದೇನಪ್ಪ ಏನೋ ಮಾನವೀಯತೆ ದೃಷ್ಟಿಯಿಂದ ಊಟ ಕೊಟ್ಟರೆ ಇಲ್ಲೇನು ಬರೀ ಬಡದಾಟ, ತಾಸಿಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾರ್ದೋ ದುಡ್ಡ ಎಲ್ಲಮ್ಮ ಜಾತ್ರೆ ಮಾಡಿ ಹೋಗ್ತಕ್ಕದ್ದಲ್ಲ. ಇದನ್ನು ಅರ್ಥಕೊಂಡ ಇನ್ನು ಮೇಲಾದರೂ ಸದನದ ಕಲಾಪಗಳನ್ನ ಇದನ್ನು ಮಾಡಬೇಕು. ತಮಗೆಲ್ಲ ಗೊತ್ತಿದೆ, ಇನ್ನು ರವಿವಾರ ಶನಿವಾರ ಪ್ರತಿ ಏನು ಸೂಟಿ ಇರ್ತೈತಿ, ಬೆಳಗಾವಿದಾಗ ಯಾರೂ ಸಿಗೋದಿಲ್ಲ. ಇವ್ರು ಎಲ್ಲಿ ಸಿಗ್ತಾರೋ? ಗೋವಾ ರಿಸಾರ್ಟ, ಗೋವಾ ಬೀಚ, ಕೊಲ್ಲಾಪುರ ಮಹಾಲಕ್ಷ್ಮಿ, ಆಜು ಬಾಜು ದೇವರ ಅವ್ರ ಹಿಂಬಾಲ ಅಧಿಕಾರಿಗಳು ರೊಕ್ಕ ಕಟ್ಕೊಂಡು ಗಂಟ ಬಿದ್ದಿರ್ತಾರೆ.
ನೀವೇನು ತಿಂತಿರ್ತೀನಿ ರೀ, ನೀವೇನು ಮಾಡ್ತೀರಿ ಮಾಡಿರ್ತೀರಿ, ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಇದರಿಂದ ನಮ್ಮದೇನು ಮಾನ ಮರ್ಯಾದೆ ಹೋಗೋದಿಲ್ಲ. ಅಧಿವೇಶನದಲ್ಲಿ ಭಾಗವಹಿಸುವಂಥ ನಮ್ಮ ಗೌರವಾನ್ವಿತ ಜನಪ್ರತಿನಿಧಿಗಳ ಮಾನ ಮರ್ಯಾದೆ ಹೋಗ್ತೈತೆ ಅಂತೇಳಿ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಭೀಮಪ್ಪ ಗಡಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲ್ಗಿ.